ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಆಮ್ಲಾ ಹೇರ್ ಆಯಿಲ್ನ ಮಾಡ್ತಾ ಇದ್ದೀನಿ. ಉದ್ದ ಹಾಗೂ ದಪ್ಪ ಕೂದಲಿಗೋಸ್ಕರ ಆಮ್ಲಾ ಹೇರ್ ಆಯಿಲ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಆಮ್ಲಾ ಹೇರ್ ಆಯಿಲ್ನ ಮಾಡೋದಕ್ಕೆ 8ರಿಂದ 10 ಬೆಟ್ಟದ ನೆಲ್ಲಿಕಾಯಿಗಳನ್ನು ತೊಗೊಂಡಿದ್ದೀನಿ. ಹಾಗೆ 50 ಗ್ರಾಮ್ನಷ್ಟು ಮೆಂತೆ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೋಲ್ಡ್ ಪ್ರೆಸ್ ಮಾಡಿಸಿರೋ ಕೊಬ್ಬರಿ ಎಣ್ಣೆನ 1 ಲೀಟರ್ನಷ್ಟು ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 8ರಿಂದ 10 ಬೆಟ್ಟದ ನೆಲ್ಲಿಕಾಯಿಗಳನ್ನು ತೊಗೊಂಡಿದ್ವಲ್ಲ, ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕಾಟನ್ ಕ್ಲಾತಲ್ಲಿ ಒರೆಸ್ಕೋಬೇಕು. ಈ ಬೆಟ್ಟದ ನೆಲ್ಲಿಕಾಯಿಗಳನ್ನೆಲ್ಲ ನೀರಲ್ಲಿ ವಾಶ್ ಮಾಡಿ ಕಾಟನ್ ಕ್ಲಾತಲ್ಲಿ ಡ್ರೈ ಆಗೋ ಹಾಗೆ ಒರೆಸ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿ ಒಂದೊಂದಾಗಿ ತುರಿದ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿಗಳನ್ನು ತುರಿದು ಇಟ್ಕೋಬೇಕು. ಆಮ್ಲಾ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ 1 ಲೀಟರ್ನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ನಲ್ಲ, ಇದನ್ನು ಒಂದು ಪಾತ್ರೆಗೆ ಅರ್ಧ ಲೀಟರ್ನಷ್ಟು ಕೊಬ್ಬರಿ ಎಣ್ಣೆನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕೋಬೇಕು. ಈ ಆಯಿಲ್ನ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಇದು ಕಾದಿದ ನಂತರ ಇದಕ್ಕೆ ತುರಿದಿಟ್ಕೊಂಡಿರೋ ಅಂತಹ ಬೆಟ್ಟದ ನೆಲ್ಲಿಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬಾರ್ದು. ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸೋದ್ರಿಂದ ಇದರಲ್ಲಿರೋ ಪೋಷಕಾಂಶಗಳೆಲ್ಲ ಸುಟ್ಟೋಗಿರೋ ರೀತಿ ಆಗುತ್ತೆ. ಹಾಗಾಗಿ ಆಯಿಲಲ್ಲಿ ಇದರಲ್ಲಿರೋ ಪೋಷಕಾಂಶಗಳು ಅಬ್ಸರ್ವ್ ಆಗೋದಿಲ್ಲ. ನೆಕ್ಸ್ಟ್ ಈಗ ಇದಕ್ಕೆ 50 ಗ್ರಾಮ್ನಷ್ಟು ಮೆಂತೆ ಕಾಳನ್ನು ಈ ಆಯಿಲಲ್ಲಿ ಹಾಕೋಬೇಕು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಆಯಿಲ್ನ ಲೋ ಫ್ಲೇಮಲ್ಲೇ ಹೀಗೆ ಸ್ವಲ್ಪ ಸ್ಪೂನಿಂದ ಈ ರೀತಿ ಕಲಿಸ್ತಾ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಇದನ್ನು 25ರಿಂದ 30 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುದಿಸ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಇದನ್ನು ಈ ರೀತಿ ಡೈಲಿ ಜ್ಯೂಸ್ ಆದರೂ ಮಾಡಿ ಇದನ್ನು ಸೇವಿಸಬಹುದು, ಅಥವಾ ಈ ರೀತಿ ಉಪ್ಪಿನಕಾಯಿ ಕೂಡ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ಡೈಲಿ ಸೇವಿಸೋದ್ರಿಂದ ನಮ್ಮ ಹೆಲ್ತಲ್ಲಿ ಅನೇಕ ಲಾಭಗಳಿವೆ. ಈ ಬೆಟ್ಟದ ನೆಲ್ಲಿಕಾಯನ್ನು ತಿನ್ನೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಮ್ಮ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಕುದೀತಾ ಇದೆ. ಈಗ ಇದು 25ರಿಂದ 30 ನಿಮಿಷ ಆಗಿದೆ. ಈಗ ನಾನು ಇದನ್ನು ಒಂದು ಸರ್ತಿ ಈ ರೀತಿ ಕಲಿಸ್ಕೊಂಡು ಇನ್ನೊಂಚೂರು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ನಾನು ಇದನ್ನು ಗ್ಯಾಸ್ ಟರ್ನ್ ಆಫ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಓವರ್ ನೈಟ್ ಎಲ್ಲ ಹಾಕಿ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇದು ಈ ರೀತಿ ಕೆಳಗಡೆ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ. ನಮ್ಮ ಆಯಿಲಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿಯ ಪೋಷಕಾಂಶಗಳೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಇದನ್ನು ಒಂದು ಕಾಟನ್ ಕ್ಲಾತ್ನಲ್ಲಿ ಅಥವಾ ಸ್ಟೇನರ್ನಿಂದ ಇದನ್ನು ಶೋಧಿಸ್ಕೋಬೇಕು. ಈಗ ನಾನು ಇದನ್ನು ಒಂದು ಸ್ಟೇನರ್ನಿಂದ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ.
ಇದನ್ನೆಲ್ಲ ಶೋಧಿಸ್ಕೊಂಡಿದ್ದಾದ ನಂತರ ಈ ಆಯಿಲಿಂದ ಬಂದಂತಹ ಎಕ್ಸ್ಟ್ರಾಕ್ಟ್ನಿಂದ ನಮ್ಮ ಕೂದಲಿಗೆ ಒಂದೊಳ್ಳೆ ಲಾಭ ಇದೆ. ಈ ಟಿಪ್ನ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಆಯಿಲ್ ಕುದ್ದಿರುವಾಗ ಬೆಟ್ಟದ ನೆಲ್ಲಿಕಾಯಲ್ಲಿ ಆಯಿಲ್ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಹಾಗಾಗಿ ಇದನ್ನು ಶೋಧಿಸ್ಕೋಬೇಕಾದ್ರೆ ಈ ರೀತಿ ಪ್ರೆಸ್ ಮಾಡ್ತಾ ಶೋಧಿಸ್ಕೊಳ್ಳಿ. ಆಯಿಲ್ನ ಈ ರೀತಿ ಪ್ರೆಸ್ ಮಾಡ್ತಾ ತೆಗೆಯುವಾಗ ಬಂದಿರುವಂತಹ ಈ ಎಕ್ಸ್ಟ್ರಾಕ್ಟ್ನ ನಾನು ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೋಮ್ ಮೇಡ್ ಹೇರ್ ಕೇರ್ ಶಾಂಪೂನ ಕೂಡ ಮಾಡಿದ್ದೆ. ಅದರ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈಗ ಈ ಆಯಿಲ್ನ ಚೆನ್ನಾಗಿ ಶೋಧಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಈ ಆಯಿಲ್ಗೆ 4 ವಿಟಮಿನ್ ಇ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ದೀನಿ ಈ ಆಯಿಲ್ನಲ್ಲಿ ಹಾಕೋದಕ್ಕೋಸ್ಕರ. ಈ 4 ವಿಟಮಿನ್ ಇ ಟ್ಯಾಬ್ಲೆಟ್ಸ್ಗಳನ್ನು ಈ ಆಯಿಲ್ನಲ್ಲಿ ಹಾಕೋಬೇಕು. ವಿಟಮಿನ್ ಇ ಟ್ಯಾಬ್ಲೆಟ್ಸ್ನ ಈ ಆಯಿಲಲ್ಲಿ ಹಾಕೊಂಡಿದ್ದಾದ ನಂತರ ಒಂದು ಸ್ಪೂನಿಂದ ಈ ಆಯಿಲನ್ನು ಈ ರೀತಿ ಕಲಿಸ್ಕೋಬೇಕು. ಈ ಆಯಿಲ್ನ ಒಂದು ಬಾಟಲ್ ಅಥವಾ ಈ ರೀತಿಯ ಕಂಟೈನರ್ಸ್ನಲ್ಲಿ ಹಾಕಿ ಇಟ್ಕೋಬಹುದು. ಇದನ್ನು ನೀವು 1 ವರ್ಷದವರೆಗೂ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಈ ಆಮ್ಲಾ ಹೇರ್ ಆಯಿಲ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಮ್ಮ ಕೂದಲು ಉದುರುವಿಕೆಯನ್ನು ತಡೆಯಬಹುದು ಮತ್ತು ದಪ್ಪವಾಗಿ ಹಾಗೆ ಉದ್ದವಾಗಿ ಕೂದಲು ಬೆಳೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಆಯಿಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಆಯಿಲ್ನೆಲ್ಲ ಶೋಧಿಸ್ಕೊಂಡಿದ್ದಾದ ನಂತರ ಇದರ ಎಕ್ಸ್ಟ್ರಾಕ್ಟ್ ಈ ರೀತಿ ಉಳಿದಿರುತ್ತಲ್ಲ, ಇದನ್ನಂತೂ ಹೀಗೆ ನನಗೆ ಬಿಸಾಕೋಕೆ ಮನಸ್ಸಾಗೋದಿಲ್ಲ. ಇದರಿಂದ ಕೂಡ ನಮ್ಮ ಕೂದಲಿಗೆ ಒಂದು ಒಳ್ಳೆ ಲಾಭ ಇದೆ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಎಲ್ಲ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಚೆನ್ನಾಗಿ ರುಬ್ಬಿ ನೈಸ್ ಆಗೋ ಹಾಗೆ ಇದನ್ನು ಪೇಸ್ಟ್ ರೀತಿ ಮಾಡ್ಕೋಬೇಕು. ಈ ರೀತಿ ಇದು ಸ್ಮೂತ್ ಪೇಸ್ಟ್ ಆಗಿರುತ್ತೆ. ಇದನ್ನು ತಲೆಗೆ ಹಚ್ಚಿ 15ರಿಂದ 20 ನಿಮಿಷದವರೆಗೂ ಬಿಟ್ಟು ಕೂದಲನ್ನು ಮೈಲ್ಡ್ ಶ್ಯಾಂಪೂಯಿಂದ ವಾಶ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಮೂತ್ ಹಾಗೆ ಶೈನಿಂಗ್ ಆಗಿರುತ್ತೆ. ಈ ಆಯಿಲ್ನ ಆಗಿರ್ಬೋದು, ಈ ಪೇಸ್ಟ್ನ ಆಗಿರ್ಬೋದು, ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ, ಮೆನ್ ವುಮೆನ್ ಏಜ್ ಆದವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ, ಯಾರಾದರೂ ಇದನ್ನು ಯೂಸ್ ಮಾಡ್ಬೋದು. ಕೂದಲಿಗೆ ತುಂಬಾ ಲಾಭ ಇದೆ. ನೀವು ಕೂಡ ಈ ಆಯಿಲ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮ್ಲಿಗಳಲ್ಲೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.